KGF 2 ಆದ್ಮೇಲೆ ಹ್ಮ್ ಟಾಕ್ಸಿಕ್ ಅನ್ನೋದು ಒಂದು ಸಿನಿಮಾ ಮಾಡ್ತಾ ಇದ್ರು ನಮ್ಮ ಯಶ್ ಅವರು. ಹ್ಮ್ ಆಗಾಗ ಏನ್ ಮಾಡ್ತಿದ್ರು, ಪೋಸ್ಟ್ರು ಅದು ಇದು ಎಲ್ಲ ರಿಲೀಸ್ ಮಾಡ್ಕೊಂತ ಬರ್ತಿದ್ರು. ಹ್ಮ್ ಅದಾದ್ಮೇಲೆ ಹೀರೋಯಿನ್ ರಿವೀಲ್ ಮಾಡ್ಕೊಂತ ಬರ್ತಿದ್ರು. ಹ್ಮ್ ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬರ್ತ್ಡೇ ಸಲುವಾಗಿ ಹ್ಮ್ ಒಂದು ಟೀಸರ್ ಬಿಟ್ಟಿದ್ದಾರೆ. ಟೀಸರ್ ಬಿಟ್ರಾ ಹಾ, ಇವತ್ತು? ನೋಡಿಲ್ವಾ? ಇಲ್ಲ, ನೋಡಿಲ್ಲ ನಾನು. ಅಯ್ಯೋ, ಸಖತ್ತಾಗಿದೆ. ಹಾ. ಬನ್ನಿ ನಾವೆಲ್ಲ ಸೇರಿ ಇನ್ನೊಂದ್ಸರಿ ನೋಡೋಣ. ಬಾಲಿವುಡ್ ಸಿನಿಮಾ ತರ ಫೀಲ್ ಕಾಣಿಸುತ್ತಲ್ಲ. ಹೌದು, ಎಲ್ಲ ಫಾರಿನರ್ಸ್ ಹಾಕೊಂಡು ಅದ್ಭುತವಾಗಿ ಹೋಗಿದ್ದಲ್ಲ ಈ ಸೀನು, ಅದ್ಭುತವಾಗಿ. ಎಲ್ಲ ಇವಾಗ ಪ್ಯಾನ್ ಇಂಡಿಯಾ ಎಲ್ಲ ಏನಂತೆ, ಪ್ಯಾನ್ ಇಂಡಿಯಾ ಅವರೆಲ್ಲ ಲ್ಯಾಂಗ್ವೇಜ್ ಬಿಡ್ತಾರೆ. ನಮ್ಗೆ ಎಷ್ಟು ಏಕ್ದಮ್ ಒಂದೇ ಸತಿ ಇಂಗ್ಲೀಷ್. ಯಾರಿಗೇನು ಕಮ್ಮಿಲ್ರಿ ನಮ್ಮ ರಾಕಿಂಗ್ ಸ್ಟಾರು. ನಮ್ಮ KGF ಆಲ್ ಓವರ್ ವರ್ಲ್ಡ್ ನೋಡೋ ಥರ ಮಾಡಿದಾರ ಅವರು. ಈ ಅವ್ರ ಹತ್ರ ಫಾರಿನರ್ಸ್ ಬರೋದಿಲ್ಲ. ಯಾರು ಯಶವಂತ್ ಕಂಡೆ ಅವ್ರನ್ನ ಏನೋ ಮಾಡ್ತಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಕಾರ್ ಮೂವ್ ಆಗ್ತೈತೆ. ಏನಿದು ಕಾರಿನ? ಎಕ್ಸ್ಪೆಕ್ಟೇಷನ್ ನಾಟ್ ಅಂದ್ರೆ ಏನ್ ಗುರು, ಕಾರ್ ಈ ತರ ಅಲ್ಲಾಡ್ತೈತೆ ಅಂದ್ರೆ ಏನೋ ಆಯ್ತು ಸುತ್ಕೊಂಡಲ್ಲ. ಸೈಟ್ ಗುರು, ಸೈಟ್. ಸೂಪರ್. ಅನ್ಎಕ್ಸ್ಪೆಕ್ಟೆಡ್. ಇವತ್ತಿಗೂ ನಾವು ಊಹೆನೇ ಮಾಡಕ್ಕಾಗಲ್ಲ. ಸೀನ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ನಿಜವಾಗ್ಲೂ ಹೇಳ್ತೀನಿ. ಒಂದೊಂದು ಫ್ರೇಮ್ ಮಾತ್ರ ಯಶ್ ಅವ್ರು ಇದನ್ನ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಹೋಗುತ್ತೆ ಇದು. ಇತ್ತ ನೋಡ್ರಿ ಹೆಜ್ಜೆ. ಬಾಡಿ ಕೂಡ ಅದೇ ಸಖತ್ತ ಮಾಡಿದಾರಲ್ಲ. ಬಾಡಿನ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಟೈಲ್ ನೋಡ್ರಿ. ಈ ಲುಕ್ ಪೋಸ್ಟರ್ ಬಿಟ್ಟಿದ್ರಲ್ಲ ಇದು. ಇದು ಬಿಟ್ಟಿದ್ರು. ಪೋಸ್ಟರ್ ಲುಕ್ ಬಿಟ್ಟಿದ್ರು ಅದನ್ನ. ಇದು ಬರೀ ಪೋಸ್ಟರ್ಲ್ಲೇ ಈ ತರ ತೋರ್ಸೋರು ಅಂದ್ರೆ ಗನ್ನನ್ನ. ಇನ್ನ ಸಿನಿಮಾದಲ್ಲಿ KGF 2 ನಲ್ಲಿ ದೊಡ್ಡಮ್ಮ ಯೂಸ್ ಮಾಡಿದ್ರು. ಇದ್ರಲ್ಲಿ ಅವ್ರ ಅಮ್ಮ ಯೂಸ್ ಮಾಡಿರ್ಬೋದೇನೋ ಅನ್ಸ್ತೈತೆ. ನೋಡ್ರಿ, ಅದ್ಭುತ ಕಂಡ್ರಿ. ಅವ್ರ ಸಿಗರೇಟ್ ಸ್ಟೈಲ್ ನೋಡ್ರಿ ಅವರು. ಅಂದ್ರೆ ಸ್ಮಶಾನದ ಅಪ್ಪನ ಮನೆ ಅಂತ. ಗಾಡಿ ಹೋಮ್ ಅಂತ. ಗಾಡಿ ಹೋಮ್ 1926. Toxicating the world on. ಹೇಗಿತ್ತು ಅದು ಟೀಸರ್ ನೋಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂದ್ರೆ, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಈ ತರ ಇರ್ಬೋದು ಅಂತ. ಬಟ್ ಆ ಕಾರ್ ಸೀನ್ ಮಾತ್ರ ದೇವಣ್ಣ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅವರು. ಯಾರು ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ. ಅದು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ. ಸೊ ನನಗೆ ಬೇರೆಯವ್ರಿಗೆಲ್ಲ ಯಾವ ತರ ಥಿಂಕ್ ಮಾಡ್ತಾರಂದ್ರೆ, ಅಲ್ಲ ಆಕ್ಚುಲಿ ಅದೇ ಅದು ಬೇರೆ ಏನ್ ಥಿಂಕಿಂಗ್ ಏನಿಲ್ಲ. ಅದೇ ಥಿಂಕ್ ಅಂದ್ರೆ ಅಲ್ಲಿ ಮೈಂಡ್ ಅಲ್ಲಿ ಹೋಗ್ಬಿಡ್ತೈತೆ. ಬಟ್ ಒಂದು ಟ್ವಿಸ್ಟ್ ಇಟ್ಟವ್ರಲ್ಲ, ಟ್ವಿಸ್ಟ್. ಬಟ್ ಅಂದ್ರೆ ನಾನು ತುಂಬಾ ಫಸ್ಟ್ ಒಂದು ಥೀಮ್ ಟೀಸರ್ ಬಿಟ್ಟಾಗ್ಲೇ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ ಮೂವ್ಮೆಂಟ್ ಅದು ಒಂದು ಹುಡುಗಿ, ಆಕ್ಚುಲಿ ಲೇಡಿ ಡೈರೆಕ್ಷನ್ ಮಾಡ್ತಿರೋದನ್ನ, ಗೀತಾ ಮೋಹನ್ ದಾಸ್ ಅಂತ ಹೇಳಿ ಅವ್ರು ಡೈರೆಕ್ಷನ್ ಮಾಡ್ತಿರೋದು. ಸೊ ಅವರು ಮೈಂಡ್ ಸೆಟ್ ಯಾವ ತರ ಅಂತ ಹೇಳ್ಬಿಟ್ಟು ಯಶ್ ಅವರು ಪ್ರೂವ್ ಮಾಡಿದ್ರು. ಒಂದು ಸಿಂಪಲ್ ಪೋಸ್ಟರ್ ಇದು ಟೀಸರ್ ಅಲ್ಲೇ ಪ್ರೂವ್ ಮಾಡಿದ್ರು. ಬಟ್ ಇದು ಅದಕ್ಕಿಂತ ಜಾಸ್ತಿ ಐತೆ. ಸೊ ಇನ್ನೊಂದು ಟೀಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಇನ್ನೂ ಒಂದು 3 ತಿಂಗಳೈತಲ್ಲ. ಅಂದ್ರೆ ನಾವು KGF ನಾವು ನೋಡಿದ್ವಲ್ಲ, ಟಾಕ್ಸಿಕ್ ಯಾವ ತರ ಇರಬಹುದು ಅಂತ ಒಂದು ಊಹೆ, ಆ ಊಹೆಗೂ ಮೀರಿದ್ದು. ಹೌದು, ಊಹೆಗೂ ಮೀರಿದ್ದೆ. ಬಟ್ ಅಂದ್ರೆ ಇನ್ನು 3 ತಿಂಗಳು ಇರೋದ್ರಿಂದ ನಾವ್ ಇನ್ನೊಂದು ಟೀಸರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತ. ಯಾಕಂದ್ರೆ 3 ಜನ ಹೀರೋಯಿನ್, ರುಕ್ಮಿಣಿ ಅವ್ರನ್ನ ಮತ್ತೆ ಕಾಲಿವುಡ್ ಅಲ್ಲಿ ಒಬ್ರು ಮತ್ತೆ ಟಾಲಿವುಡ್ ಅಲ್ಲಿ ಒಬ್ರು, 3 ಜನ ಹೀರೋಯಿನ್ ರಿವೀಲ್ ಮಾಡಿದ್ದಾರೆ.
ಸೊ ಇನ್ನು 4-5 ಜನ ಹೀರೋಯಿನ್ಗಳಿದಾರೆ ಅಂತ ಅವ್ರು ಹೇಳಿದ್ರು, ಯಾವ್ದೋ ಒಂದು ಇಂಟರ್ವಲ್ ಹೇಳಿದ್ರು, ನಾನು ಕೇಳಿದ್ದು. ಹೌದೌದು. ಸೊ ಇನ್ನೂ ಅವ್ರನ್ನ ಯಾವ ತರ ರಿವೀಲ್ ಮಾಡ್ತಾರೆ, ಇನ್ನೂ ಸಾಂಗ್ಗಳು ಇವೆಲ್ಲ ಬರೋವಿದ್ದಾವೆ. ಸೊ ಐ ಥಿಂಕ್ ಇದು ಒನ್ ಆಫ್ ದ ಬೆಸ್ಟ್ ಕನ್ನಡ ಹೀರೋಸ್ ಮೂವಿ ಇನ್ನು ಪ್ಯಾನ್ ವರ್ಲ್ಡ್ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಹೌದು, ಖಂಡಿತ. ಯಾಕಂದ್ರೆ ಟೀಸರ್ ನೋಡಿ ಈ ಲೆವೆಲ್ಗೆ ಇದೆ ಅಂದ್ರೆ ಇನ್ನು ಟ್ರೈಲರ್ ಬರುತ್ತೆ. ಸೊ ಇದಾದ್ಮೇಲೆ ಇನ್ನೊಂದು ಪೋಸ್ಟ್ ಬಿಡ್ಬೋದೇನೋ, ಬಿಡ್ತಾರೆ ಅಂತ ಎಕ್ಸ್ಪೆಕ್ಟ್. ಬಟ್ ಇನ್ನೊಂದು ನೋಡೋಣ, ಒಂದು ರೆಕಾರ್ಡ್ ಬ್ರೇಕ್ ಥ್ರೋದು ನೋಡೋಣ, ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡೋಣ ಒಂದ್ಸಲ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ಕು ಏನು ಅದ್ಭುತವಾಗಿದ್ದಾರೆ. ಅದು ಲುಕ್ ಸಖತ್ತಿದೆ. ಯಾವ ಬಾಲಿವುಡ್ ಹೀರೋಗ ಕಡಿಮೆ ಅಲ್ರಿ. 9 ಅವರಲ್ಲಿ 9 ಅವರ್ಗೆ 13 ಮಿಲಿಯನ್, 1,30,00,000 ವ್ಯೂಸ್, 800K ಲೈಕ್ಸ್, ಅಂದ್ರೆ 8 ಲಕ್ಷ ಲೈಕ್ಸ್ ಆಗಿದೆ. ಸೊ ಬೇರೆ ಲೆವೆಲ್ ಮಾತ್ರ ಅದ್ಭುತವಾಗಿ. ಸೊ ಐ ಥಿಂಕ್ ಆಲ್ ರೆಕಾರ್ಡ್ ಇಸ್ ಬ್ರೇಕ್, ಎಲ್ಲ ರೆಕಾರ್ಡ್ ಬ್ರೇಕ್ ಆಗಿದೆ. ಇನ್ನೊಂದು ಎಷ್ಟೆಲ್ಲ ನೋಡಿದ್ರೆ ಬೇಜಾರಾಗಲ್ಲ. ಶಾರ್ಟ್ಸ್ ಡಿಸೈನ್ ಮಾಡಿರೋದ್ರಿ, ವಿಜುವಲ್ಸ್ ಡಿಸೈನು, ಮತ್ತೆ ಇಲ್ಲಿ ಎಲ್ಲ ಫಾರಿನರ್ಸ್ ಯೂಸ್ ಮಾಡಿದಾರಲ್ವಾ, ಫಾರಿನರ್ಸ್ ಟ್ಯಾಲೆಂಟ್ ಅದ್ಭುತ ಬಿಡಿ. ಇನ್ನೊಂದು ಇದ್ರಾಗೆ ಸ್ಪೆಷಲ್ ಇದೇನಂದ್ರೆ ನಮ್ಮ ಯಶ್ ಅವರೇ ಇದಕ್ಕೆ ಸ್ಟೋರಿ ಬರ್ದಿರೋದು, ಅವರೇ ಸ್ಟೋರಿ ಬರ್ದಿದ್ದಾರೆ. ಸೊ ಗೀತಾ ಮೋಹನ್ ದಾಸ್ ಡೈರೆಕ್ಟ್ ಮಾಡಿದ್ದಾರೆ. ಸೊ ನಾವು ಈ ಸಿನಿಮಾಗೋಸ್ಕರ ವೇಟ್ ಮಾಡ್ತಿದ್ವಿ. ನೀವು ಈ ಸಿನಿಮಾಗೋಸ್ಕರ ಏನಾದ್ರು ವೇಟ್ ಮಾಡೋದಾದ್ರೆ ಈ ವಿಡಿಯೋ ಕೆಳಗಡೆ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಮೂವಿ ಅಂತ ಹೇಳಿ ಕಾಮೆಂಟ್ ಹಾಕಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ತೋರಿಸಿ. ಥ್ಯಾಂಕ್ ಯು ಸೋ ಮಚ್.